ನಮಸ್ಕಾರ. ಭಾರತ ವಿರುದ್ಧ ಆಫ್ರಿಕಾ ಹೀನಾಯವಾಗಿ ಟೆಸ್ಟ್ ಸರಣಿ ಸೋತ ಬಳಿಕ ಅತ್ತರು ಆಡನ್ ಮಾರ್ಕ್ರಮ್ ಬಳಿಕ ನೀಡಿದರು ದೊಡ್ಡ ಹೇಳಿಕೆ. ಭಾರತದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ? ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಭಾರತ ವಿರುದ್ಧ ಆಫ್ರಿಕಾ 5ನೇ ಟಿ20 ಪಂದ್ಯ ಸೋತ ಬಳಿಕ ಆಡನ್ ಮಾರ್ಕ್ರಮ್ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ 5 ಪಂದ್ಯಗಳ ಟಿ20 ಸರಣಿಯ ಕೊನೆಯ ಟಿ20 ಪಂದ್ಯದಲ್ಲಿ ಭಾರತ 30 ರನ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಈ ಒಂದು ಟಿ20 ಸರಣಿಯಲ್ಲಿ ಆಫ್ರಿಕಾ ತಂಡ ಹೀನಾಯ ಪ್ರದರ್ಶನದೊಂದಿಗೆ ಸರಣಿಯನ್ನು 1 ಮತ್ತು 3 ಅಂತರದಿಂದ ಕಳೆದುಕೊಂಡಿದೆ. ಸ್ನೇಹಿತರೆ, ಈ ಮುಖ್ಯವಾಗಿ ಟೀಂ ಇಂಡಿಯಾ ವೈಟ್ ಬಾಲ್ ಸೀರೀಸ್ನಲ್ಲಿ ತನ್ನ ಗೆಲುವಿನ ನಾಕಾಲೋಟವನ್ನ ಮುಂದುವರೆಸಿದೆ. ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನದೊಂದಿಗೆ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 231 ರನ್ ಕಲೆ ಹಾಕಿತು. ತಂಡದ ಪರ ತಿಲಕ್ ವರ್ಮಾ 42 ಎಸೆತಗಳಿಂದ 73 ರನ್, ಹಾರ್ದಿಕ್ ಪಾಂಡ್ಯ 63 ರನ್ ಹಾಗೂ ಸ್ಯಾಮ್ಸನ್ 37 ರನ್ಗಳ ಕೊಡುಗೆ ನೀಡಿದರು. ಇನ್ನು ಅತ್ತ ಕಾರ್ವಿನ್ ಬಾಷ್ 2 ವಿಕೆಟ್ ಪಡೆದುಕೊಂಡರು. ಈ ಕಠಿಣ ಗುರಿಯನ್ನು ಬೆನ್ನಟ್ಟಿದಂತ ದಕ್ಷಿಣ ಆಫ್ರಿಕಾ ತಂಡ ಕೂಡ ಉತ್ತಮ ಆರಂಭವನ್ನೇ ಪಡೆದುಕೊಂಡಿತು. ಸ್ನೇಹಿತರೆ, ಕೊನೆಯವರೆಗೂ ಟಫ್ ಫೈಟ್ ನೀಡುತ್ತಾನೆ ಬಂದಿತು. ಅಂತಿಮವಾಗಿ ಸೌತ್ ಆಫ್ರಿಕಾ 20 ಓವರ್ಗಳಲ್ಲಿ 201 ರನ್ ಬಾರಿಸಲಷ್ಟೇ ಶಕ್ತವಾಯಿತು. ಈ ಮುಖ್ಯವಾಗಿ 30 ರನ್ಗಳ ರೋಚಕ ಸೋಲಿಗೆ ಕೊರಳೊಡ್ಡಬೇಕಾಯಿತು. ತಂಡದ ಪರ ಆರಂಭಿಕ ಆಟಗಾರ ಕ್ವಿಂಟಾನ್ ಡಿಕಾಕ್ 65 ರನ್ ಹಾಗೂ ಡೆವಾಲ್ಡ್ ಬ್ರೇವಿಸ್ 31 ರನ್ ಬಾರಿಸಿ ಟಾಪ್ 2 ಸ್ಕೋರರ್ ಎನಿಸಿಕೊಂಡರೆ, ಇತ್ತ ವರುಣ್ ಚಕ್ರವರ್ತಿ 4 ವಿಕೆಟ್ ಹಾಗೂ ಬೂಮ್ರಾ 2 ವಿಕೆಟ್ ಪಡೆದುಕೊಂಡರು. ಇನ್ನು ಇದೀಗ ಆಫ್ರಿಕಾ 5ನೇ ಟಿ20 ಪಂದ್ಯದಲ್ಲಿ 30 ರನ್ಗಳ ಹೀನಾಯ ಸೋಲಿನ ಬಳಿಕ ಮಾತನಾಡಿದ ತಂಡದ ನಾಯಕ ಆಡನ್ ಮಾರ್ಕ್ರಮ್ ಪೋಸ್ಟ್ ಮ್ಯಾಚ್ ಇಂಟರ್ವ್ಯೂನಲ್ಲಿ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ. ಇದು ನಿಜಕ್ಕೂ ನಿರಾಶೆಯ ಸೋಲ್ ಆಗಿದೆ. ಯಾಕಂದ್ರೆ 230ರ ಟಾರ್ಗೆಟ್ ಈಸಿ ಇರಲ್ಲ. ಪವರ್ ಪ್ಲೇ ನಮಗೆ ತುಂಬಾ ಚೆನ್ನಾಗಿತ್ತು. ಕ್ವಿಂಟಾನ್ ಡಿಕಾಕ್ ಒಳ್ಳೆಯ ಆರಂಭವನ್ನ ತಂದುಕೊಟ್ಟರು. ಅದಿಯಾಗೂ ಮಿಡಲ್ ಓವರ್ಗಳಲ್ಲಿ ನಾವು ಮೊಮೆಂಟಮ್ ಅನ್ನ ಬಿಟ್ಟುಕೊಟ್ಟೆವು. ಸತತವಾಗಿ ವಿಕೆಟ್ ಕಳೆದುಕೊಳ್ಳುತ್ತಾ ಸಾಗಿದ್ದು ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು ಎಂದು ಭಾವುಕರಾಗಿ ಮಾರ್ಕ್ರಮ್ ಹೇಳಿದ್ದಾರೆ. ಆದರೂ ಮುಂಬರುವ ಟಿ20 ವಿಶ್ವಕಪ್ಗೆ ಈ ಸರಣಿಯ ಸೋಲಿನ ಎಲ್ಲ ತಪ್ಪುಗಳನ್ನು ತಿದ್ದುಕೊಂಡು ಭರ್ಜರಿಯಾಗಿ ಕಮ್ಬ್ಯಾಕ್ ಮಾಡಲಿದ್ದೇವೆ. ಇದೊಂದು ನಮಗೆ ಪಾಠವಾಗಿ ಇರಲಿದೆ ಎಂದು ಮಾರ್ಕ್ರಮ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಆದರೂ ಸರಣಿಯುದ್ದಕ್ಕೂ ಭಾರತ ಉತ್ತಮ ಪ್ರದರ್ಶನ ನೀಡಿದೆ. ಟೀಂ ಇಂಡಿಯಾದ ಈ ಪ್ರದರ್ಶನ ಅವರಿಗೆ ಮತ್ತೊಂದು ಕಪ್ ತಂದು ಕೊಟ್ಟಿದೆ ಎಂದು ಹೇಳುವ ಮೂಲಕ ಭಾರತದ ಕುರಿತು ಸೆಲ್ಯೂಟ್ ಮೂಡುವ ಹೇಳಿಕೆಯನ್ನ ಮಾರ್ಕ್ರಮ್ ನೀಡಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ನಮ್ಮ ಬೌಲರ್ಗಳು ಕೂಡ ಇಂದಿನ ಪಂದ್ಯದಲ್ಲಿ ಲೀಲಾಜಾಲವಾಗಿ ರನ್ ಬಿಟ್ಟುಕೊಟ್ಟರು. ಇದು ಕೂಡ ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು. ಈ ಎಲ್ಲ ತಪ್ಪುಗಳನ್ನ ಮುಂಬರುವ ಟಿ20 ವಿಶ್ವಕಪ್ ವರೆಗೂ ನಾವು ತಿದ್ದಿಕೊಳ್ಳಲೇಬೇಕು ಎಂದು ಮಾರ್ಕ್ರಮ್ ಹೇಳಿದ್ದಾರೆ. ನೋಡಿದಲ್ಲ, 5ನೇ ಟಿ20 ಪಂದ್ಯ ಭಾರತ ವಿರುದ್ಧ ಆಫ್ರಿಕಾ ಸೋತ ಬಳಿಕ ಆಡನ್ ಮಾರ್ಕ್ರಮ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.